ವಿಧಾನಸಭಾ ಕ್ಷೇತ್ರದ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಬುಧವಾರ ಆಯೋಜಿಸಿದ್ದ 2025ನೇ ಸಾಲಿನ ಮೊದಲ ಸುತ್ತಿನ ಗ್ರಾಮ ಸಭೆಯನ್ನು ಕಂದಾಯ ಸಚಿವರಾದ ಸನ್ಮಾನ್ಯ ಶ್ರೀ ಕೃಷ್ಣ ಭೈರೇಗೌಡರವರ ಮಾರ್ಗದರ್ಶನದಲ್ಲಿ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಪಿ ರಾಹುಲ್ ರವರ ಅಧ್ಯಕ್ಷತೆಯಲ್ಲಿ ಗ್ರಾಮ ಸಭೆ ಕಾರ್ಯಕ್ರಮ ಉದ್ಘಾಟಿಸಿ ನಂತರ ಮಾತನಾಡಿದ ಅವರು, ಈ ಬಾರಿಯ ಗ್ರಾಮ ಸಭೆಯನ್ನು ಹೊಸ ಸಭಾಂಗಣ ಉದ್ಘಾಟನೆಯ ಮೂಲಕ ಆರಂಭಿಸಿರುವುದು ಸಂತೋಷದ ಸಂಗತಿ. ಸಭಾಂಗಣದ ಅಗತ್ಯತೆಯನ್ನು ಮನಗೊಂಡು ಗ್ರಾಮ ಪಂಚಾಯಿತಿ ಅನುದಾನದಲ್ಲಿ ಹೊಸ ಸಭಾಂಗಣ ನಿರ್ಮಿಸಿ ಅದರಲ್ಲಿಯೇ ಮೊದಲ ಕಾರ್ಯಕ್ರಮವಾಗಿ ಗ್ರಾಮ ಸಭೆಯನ್ನು ನಡೆಸಲಾಗುತ್ತಿದೆ. ಹೆಚ್ಚಿನ ಜನರ ಪಾಲ್ಗೊಳ್ಳುವಿಕೆಯಿಂದ ಗ್ರಾಮ ಸಭೆಗಳು ಯಶಸ್ವಿಯಾಗುತ್ತವೆ. ಇದರಿಂದ ಆಯಾ ಗ್ರಾಮಗಳಲ್ಲಿನ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವ ಮೂಲಕ ಸಮಸ್ಯೆಗಳ ಪರಿಹಾರ ಸಾಧ್ಯವಾಗುತ್ತದೆ ಎಂದರು. ಗ್ರಾಮಸಭೆಯಲ್ಲಿ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳಲ್ಲಿ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಬ್ಯಾಗ್ ಮತ್ತು ಸಹಾಯಧನ ವಿತರಣೆ, ಅಂಗನವಾಡಿಗಳಿಗೆ ಶಿಶು ಕಲ್ಯಾಣ ಇಲಾಖೆ ವತಿಯಿಂದ ಸ್ಮಾರ್ಟ್ ಟಿವಿ, ಗ್ರಾಮ ಪಂಚಾಯಿತಿ ವತಿಯಿಂದ ರೌಂಡ್ ಟೇಬಲ್ ವಿತರಣೆ, ಸರ್ಕಾರಿ ಶಾಲೆಗಳಿಗೆ ಗಾಡ್ರೇಜ್ ಬೀರು ಸೇರಿದಂತೆ ಅಗತ್ಯ ಪರಿಕರಗಳನ್ನು ವಿತರಿಸಲಾಯಿತು. ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಚೊಕ್ಕನಹಳ್ಳಿ ಸನ್ಮಾನ್ಯ ಶ್ರೀ ನಂಜೇಗೌಡರವರು, ಉಪಾಧ್ಯಕ್ಷರಾದ ಶ್ರೀಮತಿ ಜ್ಯೋತಿ ಮುನಿಯಪ್ಪ, ಮುಖಂಡರಾದ ಕೃಷ್ಣಮೂರ್ತಿ, ಮರಳುಕುಂಟೆ ಶ್ರೀ ಸುರೇಶ್ ರವರು, ಶ್ರೀ ಆನಂದ್ ಕುಮಾರ್ ರವರು, ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀಮತಿ ಪ್ರೇಮಾ, ಶ್ರೀ ನಾರಾಯಣಸ್ವಾಮಿ ರವರು, ಶ್ರೀ ಕೃಷ್ಣಪ್ಪ, ಶ್ರೀಮತಿ ಗೀತಾ ಆನಂದ್ ಕುಮಾರ್ ರವರು, ನಂಜಮ್ಮ ಬಲ್ಲಯ್ಯ, ರತ್ನಮ್ಮ ವೆಂಕಟಸ್ವಾಮಿ, ಆಂಜಿನಮ್ಮ ನಾಗರಾಜ್, ಸುಮಿತ್ರಾ ಮಂಜುನಾಥ್, ರಾಮಚಂದ್ರ, ಸ್ಮಿತಾ ಚಂದ್ರು, ಶಿಲ್ಪಾ ಅನಿಲ್, ಪಿಡಿಒ ಸುಮಾ ಸೇರಿದಂತೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿದ್ದರು. ಮಾಡಿಕೊಂಡಿದ್ದೀವಿ. ಅದೇ ರೀತಿ ನಾವು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ ಚಕ್ಕನಹಳ್ಳಿ ಗ್ರಾಮದಲ್ಲಾಗಿರ್ಬೋದು, ನಮ್ಮ ಮಾರೇನಹಳ್ಳಿ ಗ್ರಾಮದಲ್ಲಿ ವಾಲಿಬಾಲ್ ಕೋರ್ಟನ್ನು ಕೂಡ ನಿರ್ಮಾಣ ಮಾಡಿಕೊಂಡಿದ್ದೀವಿ. ಎಲ್ಲ ಯುವಕರು ಸಬಲೀಕರಣ ಆಗಿ ದೈಹಿಕವಾಗಿ ಒಂದು ಒಳ್ಳೆ ದೃಷ್ಟಿಕೋನದಲ್ಲಿ ಒಂದು ಸ್ಪೋರ್ಟ್ಸ್ನ ಆಕ್ಟಿವಿಟೀಸ್ ಯಾವ ರೀತಿ ಇಟ್ಕೊಂಡು ಹೋಗಬೇಕು ಅಂತೇಳಿ ಒಂದು ಈ ವಾಲಿಬಾಲ್ ಕೋರ್ಟನ್ನು ಮಾಡಿಕೊಂಡಿದ್ದೀವಿ. ಅದೇ ರೀತಿ ನಮ್ಮ ವ್ಯಾಪ್ತಿಯಲ್ಲಿ ನಮ್ಮ ಸನ್ಮಾನ್ಯ ಕಂದಾಯ ಸಚಿವರು ಕೃಷ್ಣ ಭೈರೇಗೌಡರು ಅವರ ಸಹಕಾರದೊಂದಿಗೆ ಬಹಳಷ್ಟು ಕೆಲಸಗಳನ್ನ ನಾವು ಮಾಡಿದ್ದೀವಿ. ಇನ್ನೂ ಸುಮಾರು ಮಾಡೋದಿದೆ, ಅದನ್ನು ಕೂಡ ನಾವು ಭೇಟಿ ನೀಡಿದ್ದೀವಿ. ಅದರಿಂದ ಸುಮಾರು ಐಮಾಕ್ಸ್ ಮೀಟಿಂಗ್ ಆಗಿರ್ಬೋದು, ಪಂಚಾಯಿತಿ ನಮ್ಮ ಪಕ್ಕದ ಗ್ರಾಮದಲ್ಲಿ ಮೊನ್ನೆ ಒಂದು 50 ಲಕ್ಷ ರೂಪಾಯಿ ಬರುಗುಂಟೆ ಭಾಗದಲ್ಲಿ ನಮ್ಮ ಸ್ಮಶಾನಕ್ಕೆ ಕಾಂಕ್ರೀಟ್ ರಸ್ತೆಯನ್ನು ಮಾಡಿರ್ತೀವಿ. ಅದೇ ರೀತಿ ನಮ್ಮ ಮಾರೇನಹಳ್ಳಿ ಬಡ್ಡೆಯಲ್ಲಿ ಕೂಡ ತುಂಬ ಚರಂಡಿಗಳಾಗಿರ್ಬೋದು, ರಸ್ತೆಗಳಾಗಿರ್ಬೋದು ಎಲ್ಲ ಕೂಡ ನಮ್ಮ ವ್ಯಾಪ್ತಿಯಲ್ಲಿ ಎಷ್ಟಾಗುವ ಪ್ರಯತ್ನ ಮಾಡಿದ್ದೀವಿ. ಅದೇ ರೀತಿ ನಮ್ಮ ಎಮ್ಮಸಳ್ಳಿ ಗ್ರಾಮದಲ್ಲಿ ಅಂಬೇಡ್ಕರ್ ಭವನವನ್ನು ಕೂಡ ಅದ್ಭುತವಾದಂಥ ಅಂಬೇಡ್ಕರ್ ಭವನ ಒಂದು 2 ಅಂತಸ್ತು, ಈಗ 1 ಅಂತಸ್ತು ಆಗಿದೆ. ಈಗ ನೆಕ್ಸ್ಟ್ 2ನೇ ಅಂತಸ್ತು ಇನ್ನೇನು ಸ್ವಲ್ಪ ಅನುದಾನ ಒದಗಿಸಲು ಆಗಿದೆ. ಆಲ್ರೆಡಿ ಸ್ವಲ್ಪ ದಿನದಲ್ಲೇ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಯಾರಾದರೂ ಮದುವೆ ಮಾಡ್ಕೊಳ್ಳೋಂಥವ್ರು, ಸಣ್ಣ ಪುಟ್ಟ ಕಾರ್ಯಕ್ರಮ, ನಾಮಕರಣ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಈಗಾಗಲೇ ನಡೀತಾ ಇದೆ. ಅಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಒಂದು ಅಂಬೇಡ್ಕರ್ ಭವನ. ಅದೇ ರೀತಿ ನಮ್ಮ ಮಾರೇನಹಳ್ಳಿ ಶಾಲೆಯಲ್ಲಿ ಕೂಡ ನಮಗೆ ಒಂದು ತುಂಬಾ ಸ್ಟ್ರೆಂತ್ ಇದೆ. ಮರಳುಕುಂಟೆ ಶಾಲೆ ಹೋಲಿಸ್ಕೊಂಡ್ರೆ ನಮ್ಮ ಮಾರೇನಹಳ್ಳಿಯಲ್ಲಿ ಕೂಡ ಒಳ್ಳೆಯ ಸ್ಟ್ರೆಂತ್ ಇರುವಂಥ ಮಕ್ಕಳು. ಯಾಕಂದರೆ 140 ಜನ ನಮ್ಮ ಶಾಲೆ ಮಾರೇನಹಳ್ಳಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಶಿಕ್ಷಕರಿಂದ ಇವರು ಸ್ವಲ್ಪ ಅಧ್ಯಕ್ಷರಿಂದ ಹೋಗಿದ್ದಾರೆ. ನಮ್ಮ ಮಾರೇನಹಳ್ಳಿ ಶಾಲೆಯಲ್ಲಿ ಕೂಡ ನಾವು CSR ಅಂತ ಯಾರೋ ನಮ್ಮ ಲೆನಾರ್ಡ್ ಕಂಪನಿ ಅಂತೇಳಿ ಅವ್ರನ್ನ ಟಾಪ್ ಪೋಸ್ಟ್ ಅಂತ ಅವ್ರನ್ನ ತುಂಬ ಕೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ನಮಗೆ ಮಾರೇನಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಸ್ಟೇಜ್ ವ್ಯವಸ್ಥೆ ಆಗಿರ್ಬೋದು, ಒಂದು ಇದಕ್ಕೆಲ್ಲ ಒಂದು ಶೀಟ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಸುಮಾರು ನಮಗೆ 7-8 ಲಕ್ಷ ರೂಪಾಯಿ ಖರ್ಚು ಮಾಡಿ ನಮಗೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. 100% 50% ಆದರೂ ನಾವು ಒಂದು ಹಂತಕ್ಕೆ ನಾವು ಸುಧಾರಣೆಯ ಹೆಸರುಗಳ ಮುಖಾಂತರ ತರ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಸ್ವಲ್ಪ ಪುಣ್ಯವನ್ನ ಮತ್ತು ಸಾಹಸ ಸಂಸ್ಥೆಯವನ್ನ ಇನ್ನೂ ನಾವು ನಡೆಸ್ಕೋಬೇಕು. ಯಾಕಂದರೆ ಅವ್ರಿಲ್ಲ ಅಂತಂದರೆ ಅಷ್ಟೊಂದು ಮಟ್ಟದ
ಜನ ಹೇಳ್ತಾರೆ ನಮ್ಮ ಸದಸ್ಯರಿಗೆಲ್ಲ ಬೇರೆ ಪಂಚಾಯತ್ ಹಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ದಾರೆ ಅಂತ. ನಮ್ಮ ಪಂಚಾಯತಿಯಲ್ಲಿ ಕಮ್ಮಿ ಇಲ್ಲ, ನಾನು ಬರ್ತಾ ಇರೋಂಥ ಅನುದಾನದಲ್ಲಿ ಸಮರ್ಪಕವಾಗಿ ನಾವು ಬಳಸ್ತಾ ಇದ್ದೀವಿ. ಸಮರ್ಪಕವಾಗಿ ನಾವು ನೋಡಿ ನಮ್ಮ ಪಂಚಾಯತಿಯಲ್ಲಿ ಇದುವರೆಗೂ ನಾವು ನೀರಿನ ಆದ್ಯತೆ ಫಸ್ಟ್ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಮೂಲಭೂತ ಸೌಕರ್ಯ ಇಲ್ಲಾಂದ್ರೆ ಬೇರೆ ಎಲ್ಲ ಏನು ಪ್ರಯೋಜನ ಹೇಳಿ. ನೀರು ಒಂದು ಶುದ್ಧವಾದಂಥ ಕುಡಿಯೋ ನೀರು ಲೆಕ್ಕ ಆಗಿರ್ಬೋದು, ಅದೇ ರೀತಿ ನೀರು ಪೂರೈಕೆ ಮಾಡೋದಾಗಿರ್ಬೋದು, ಎಲ್ಲ ಮನೆಗಳಿಗೆ 3 ದಿನಕ್ಕೆ ಒಂದ್ಸರಿ 2 ದಿನಕ್ಕೆ ಒಂದ್ಸರಿ ನೀರು ಬಿಡೋದು ನಮ್ಮ ವಾಟರ್ಮ್ಯಾನ್ಗಳು ಅವ್ರನ್ನ ನಾವು ಸ್ಮರಿಸ್ಕೋಬೇಕು. ಯಾಕಂದ್ರೆ ವಾಟರ್ಮ್ಯಾನ್ ಅನ್ನೋದು ಇದು ಊರು ಕೆಲಸ ಮಾಡೋದು ಎಲ್ಲ ತುಂಬಾ ಕಷ್ಟ. ಎಲ್ಲರೂ ಅವ್ರ ಮನೆಗಳನ್ನ ಅವರು ಜೀವನ ಕ್ಲಿಯರ್ ಮಾಡ್ಬೋದು. ಯಾಕಂದ್ರೆ ಇಡೀ ಊರನ್ನ ಸುಧಾರಿಸೋದಂಥದ್ದು ಎಲ್ಲರೂ ಹೇಳೋದನ್ನ ಕೇಳುವಂಥದ್ದು ವಾಟರ್ಮ್ಯಾನ್ ಅವ್ರಿಗೆ ನಿಜವಾಗ್ಲೂ ಒಂದು ಗೌರವನ ಸಲ್ಲಿಸಬೇಕು. ಯಾಕಂದ್ರೆ ಎಲ್ಲರೂ ಈಗ ನಾರ್ಮಲ್ ಕೆಲಸನ ಮಾಡ್ತಾರೆ, ಇಂಥ ಕೆಲಸ ಮಾಡೋದು ವಾಟರ್ಮ್ಯಾನ್ ಆಗಿರೋದ್ರಿಂದ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಅವಧಿಯಲ್ಲಿ ನಮ್ಮ ನಂಜೇಗೌಡ ಅಧ್ಯಕ್ಷರಾಗಿದ್ದಾಗ ಒಂದು ಡಿಜಿಟಲ್ ಲೈಬ್ರರಿಯನ್ನು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅದ್ಭುತವಾದಂಥ ಒಂದು ಕಟ್ಟಡ ಆಯಿತು. ಡಿಜಿಟಲ್ ಲೈಬ್ರರಿ ತುಂಬ ಅನುಕೂಲ ಆಗ್ತಾ ಇದೆ. ಯಾಕಂದರೆ ಓದೋಂಥ ಸಂಖ್ಯೆ ಈಗ ಮೊಬೈಲು ಎಲ್ಲ ಬಂದಿರೋದ್ರಿಂದ ಓದೋ ಸಂಖ್ಯೆ ಕಮ್ಮಿ ಆದ್ರೂ ಕೂಡ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಲೈಬ್ರರಿ ಇರೋದ್ರಿಂದ ಎಲ್ಲರೂ ಯಾವ ನ್ಯೂಸ್ ಪೇಪರ್ ಓದೋದಾಗಿರ್ಬೋದು, ಬುಕ್ಸು ಓದೋದಾಗಿರ್ಬೋದು, ಎಲ್ಲನೂ ಒಂದು ಸ್ಪರ್ಧಾತ್ಮಕವಾಗಿ ಪರೀಕ್ಷೆಗಳಿಗೆ ಓದೋದಾಗಿರ್ಬೋದು ಎಲ್ಲನೂ ಅನುಕೂಲ ಆಗ್ತಾ ಇದೆ. ಅದೇ ರೀತಿ ನಾವು ಅಧ್ಯಕ್ಷರಾಗಿ ಹೊಸದಾಗಿ ನಾವು ಒಂದು 50 ಜನರಿಗೆ ಹಕ್ಕುಪತ್ರಗಳನ್ನ ಮಾಡಿಕೊಟ್ಟಿದ್ವಿ. ನಮ್ಮ ಮಲ್ಕುಂಟೆ ಗ್ರಾಮದಲ್ಲಿ ಸುಮಾರು 40 ಜನಕ್ಕೆ ಉಚಿತವಾಗಿ ಅವ್ರಿಗೆ ತಾತ್ಕಾಲಿಕ ಹಕ್ಕುಪತ್ರ ಯಾರ್ಯಾರು ಬಂದಿತ್ತು ಅವ್ರಿಗೆಲ್ಲರೂ ಕೂಡ ಉಚಿತವಾಗಿ ಒಂದು ಹಕ್ಕುಪತ್ರನ ರಿಜಿಸ್ಟರ್ ಮಾಡಿಸಿ